ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ರಹೀಂ ಖಾನ್ ಭೇಟಿ. ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 65ರ ಮೊಳ್ಕೆರೆ ಬಳಿ ಶನಿವಾರ ಸಂಭವಿಸಿದ ಡ್ರಮ್ ಸ್ಫೋಟ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಭಾನುವಾರ ಬೆಳಗ್ಗೆ 11ಕ್ಕೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕರ್, ಡಿವೈಎಸ್ಪಿ ಮಡೋಳಪ್ಪ, ಸಿಪಿಐ ಸಂತೋಷ್ ತಾಡ್ಪಳ್ಳಿ, ಪಿಎಸ್ಐ ಸುರೇಶ್ ಕುಮಾರ್ ಚೌಹಾಣ್ ಹಾಗೂ ಹುಲೆಪ್ಪ ಸೇರಿದಂತೆ ಇನ್ನೂ ಅನೇಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮನೆಯಲ್ಲಿ ಅಜ್ಜ ಒಬ್ಬರು ಇದ್ದಾರೆ ಸರ್. ಅಜ್ಜ ಇಬ್ಬರು ಹಾಸ್ಪಿಟಲಲ್ಲೇ ಇದ್ದಾರೆ ಸರ್, ಸೋಲಾಪುರ. ಈಗ ಅದು ಮೂಲಕ ಅವ್ರು ಇದ್ದಾರಲ್ಲ, ಅವ್ರು ಅಲ್ಲೇ ಇದ್ದಾರೆ. ಇಬ್ಬರು ಹಾಸ್ಪಿಟಲಲ್ಲೇ ಇದ್ದಾರೆ ಸರ್, ಸೋಲಾಪುರ. ಅಜ್ಜ ಅಜ್ಜಿ ಪ್ಲಸ್ ಮಗನಿಗೆ ಅವ್ರಿಗೆ ಅಲ್ಲೇ ಹಾಸ್ಪಿಟಲ್. ಈ ಮನೆಯಲ್ಲೇ ಕೆಮಿಕಲ್ ಇಕ್ಕಿ ಎಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಸ್ಫೋಟ ಆಗಿದೆ? ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ರೆ ನೋಡಿ ಸರ್, ಈ ಕಡೆ ಬಂದ್ರೆ ಸರ್. ರೌಂಡ್ ಹಾಕಿದ್ದಾರೆ. ಇಂಜುರೀಸ್ ಇಲ್ಲೇ ಆಗಿದೆ ಎಲ್ಲ ಮಕ್ಕಳಿಗೆ. ಬ್ಲಡ್ ಅದೆಲ್ಲ ಇದಾಗಿದೆ ಮುಂದೆ ಕಾಲ್ ಕಟ್ಟ ಇದಾಗಿದೆ. ಇಲ್ಲಿ ದೊಡ್ಡ ರೌಂಡ್ ಹಾಕಿ ನೋಡ್ರಿ. ಪಕ್ಕದಲ್ಲಿ ಇದ್ದ ಮನೆ ನೋಡಿದಾರ ರಿಲೇಟಿವ್ ಸರ್ ಎಲ್ಲ. ಹಿಂದೆ ಒಂದು ಕಿಟ್ಟಿ ಬರ್ತಾರೆ, ಅಲ್ಲಿ ಒಂದು ಮೊರಡಿ ಪಿಕ್ಚರ್ ಕೂಡ ಇದ್ದಾರೆ. ಎಲ್ಲ ಪರಿಶೀಲನೆ ಮಾಡಿದ್ದೀರಾ? ವಿಲೇಜರ್ಸ್ಗಳಿಗೆ ಮಾತಾಡಲಿಕ್ಕೆ ಬಂದಿದ್ದೇವೆ ನಾವು. ಎಲ್ಲರೂ ಬರ್ರಿ, ವಿಲೇಜರ್ಸ್ಗಳಿಗೆ ಕರೀರಿ.